ಶಿರಾದ ಜ್ಯೋತಿನಗರದ ಶ್ರೀರಾಮ ದೇವಸ್ಥಾನದಲ್ಲಿ ಅದ್ದೂರಿ 46ನೇ ವರ್ಷದ ರಾಮನವಮಿ ಆಚರಣೆ. ಬಿಸಿಲನ್ನು ಲೆಕ್ಕಿಸದೆ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದ ಭಕ್ತರು. ಶಿರಾ ನಗರದ ಜ್ಯೋತಿನಗರದಲ್ಲಿರುವ ಶ್ರೀರಾಮ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ 46ನೇ ವರ್ಷದ ರಾಮನವಮಿಯನ್ನ ಆಚರಿಸಲಾಯಿತು. ಶ್ರೀರಾಮ ರಾಮ ರಘುರಾಮ. ಬೆಳಗ್ಗೆ 6 ಗಂಟೆಗೆ ಗಣಪತಿ ಪ್ರಾರ್ಥನೆ, ವೇದ ಪಾರಾಯಣ, ಮಹಾಗಣಪತಿ ಹೋಮ, ನವಗ್ರಹ ಹೋಮ, ಸಂಪ್ರೋಕ್ಷಣ ಹೋಮ, ರಾಮತಾರಿಕ ಹೋಮ ನಡೆಸಲಾಯಿತು. ಬಿಸಿಲನ್ನು ಲೆಕ್ಕಿಸದೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದರು. ನಿನ್ನನ್ನು ನೋಡಿದರೆ ಸಾಕಯ್ಯ, ಸ್ವರ್ಗವೇ ಭೂಮಿಗೆ ಬಂದ ಹಾಗಯ್ಯ. ಬೇಕಿಲ್ಲ ನಮಗಿನ್ನೇನು, ನೀನೇ ನಮಗೆಲ್ಲರೂ ರಾಮ. ಶ್ರೀರಾಮ ರಾಮ ರಘುರಾಮ. ಇಂದು ಶ್ರೀರಾಮನವಮಿ ಭಗವಂತ ದೇಶಕ್ಕೆ ಹಾಗೂ ಭಾರತಕ್ಕೆ ಸುಭಿಕ್ಷಿತ ಉಂಟು ಮಾಡಲಿ ಹಾಗೂ ನಮ್ಮ ದೇವಸ್ಥಾನದಲ್ಲಿ ಶ್ರೀರಾಮೋತ್ಸವ ಅಂಗವಾಗಿ ರಾಮತಾರಕ ಹೋಮ ಹಾಗೂ ದ್ವಾರ ಸಂಪ್ರೋಕ್ಷಣೆ ಎಲ್ಲ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದಿದೆ. ಯುಗಾದಿಯಿಂದ 11 ದಿವಸಗಳ ಕಾಲ ರಾಮೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ದಿವಸ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಹರಿಕಥೆಗಳು, ಭಜನೆಗಳು, ಕೋಲಾಟ, ಜಾನಪದ ಗೀತೆಗಳು, ಈ ರೀತಿಯಾಗಿ 11 ದಿವಸಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶ್ರೀರಾಮನವಮಿ ದಿವಸ ವಿಶೇಷವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಶಿರಾ ನಗರದಿಂದ ಮತ್ತು ಶಿರಾ ತಾಲೂಕು ಜನದಿಂದ ಬಂದು ಶ್ರೀರಾಮಚಂದ್ರನ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 1978ರಿಂದ ಪ್ರಾರಂಭವಾಗಿ ಡಿ ವಿನಾಯಕ ಸ್ವಾಮಿ ಎಂಬುವರು ಏಡಬಲಿಯಾಗಿ ಇಲ್ಲಿ ಇದ್ದರು. ಅವರು ಸಹಕಾರದಿಂದ, ಭಕ್ತರ ಸಹಕಾರದಿಂದ ಒಂದು ದೇವ್ರ ಫೋಟೋ ಇಟ್ಕೊಂಡು ಇಲ್ಲಿ ಪೂಜೆ ಮಾಡ್ತಿದ್ವಿ. ಆಮೇಲೆ ಇವಾಗ ಇದು 46ನೇ ವರ್ಷದ್ದು. ಈ ಸತಿ ನಾವು ಶೀಟ್ ಹಾಕ್ಸೋದು, ಆಂಜನೇಯಂದು ಇದು ಮಾಡೋದು ಎಲ್ಲವನ್ನೂ ಮಾಡೋದ್ರಿಂದ ಭಕ್ತರ ಸಹಕಾರದಿಂದ ಇಷ್ಟೆಲ್ಲ ನಡೀತಾ ಐತೆ. ನಗರದಾದ್ಯಂತ ಭಕ್ತಾದಿಗಳು ಬಹಳ ವಿಜೃಂಭಣೆಯಿಂದ ಬಂದು ಶ್ರೀರಾಮನ ಸೇವೆಯನ್ನು ಸ್ವೀಕರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಗರದಲ್ಲಿ ದಿನೇ ದಿನೇ ಭಕ್ತಾದಿಗಳು ಹೆಚ್ಚಾಗ್ತಾ ಇದ್ದಾರೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಈ ಜ್ಯೋತಿನಗರದಲ್ಲಿ ಶ್ರೀರಾಮ ದೇವಸ್ಥಾನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ರು. ಇವತ್ತಿನ ದಿನದಲ್ಲಿ ಬಹಳ ಅದ್ದೂರಿಯಾಗಿ ಶ್ರೀರಾಮೋತ್ಸವ ನಡೀತಾ ಇದೆ. ಶ್ರೀರಾಮ ದೇವಸ್ಥಾನ ಉದ್ಘಾಟನೆಯಾಗಿ ವಿನಾಯಕ ಸ್ವಾಮಿಯವರ ಕಾಲದಲ್ಲಿ ಉದ್ಘಾಟನೆಯಾಗಿದೆ. ಅವತ್ತಿಂದ ಇಲ್ಲಿವರೆಗೂ ಇವಾಗ 46ನೇ ವರ್ಷದ ಶ್ರೀರಾಮ ಮಹೋತ್ಸವವನ್ನು ನಡೆಸ್ತಾ ಇದ್ದೀವಿ. ಭಕ್ತಾದಿಗಳು ಧನ ಸಹಾಯ ಮಾಡಿ ದಹನ ಮಾಡಿದ್ದಾರೆ. ಅದಕ್ಕೆ ಮುಂದ್ಗಡೆ ಒಂದು ಆಂಜನೇಯಿಂದ ಸ್ಟ್ಯಾಚ್ಯೂ ಮಾಡಿ ಈಗ ಚಿದಾನಂದ ಅವರು 3 ಲಕ್ಷ ಅನುದಾನ ನೀಡಿದ್ದಾರೆ. ಅವರ ಶೀಟ್ ಹಾಕೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಜ್ಯೋತಿನಗರದಲ್ಲಿರುವ ಶ್ರೀರಾಮ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಅದ್ದೂರಿಯಾಗಿ ಶ್ರೀರಾಮನವಮಿ ಆಚರಿಸ್ತಾ ಇದ್ದೀವಿ. ಸುಮಾರು ಇದು 46ನೇ ವರ್ಷ. 46ನೇ ವರ್ಷ ಸತತ 45 ವರ್ಷದಿಂದ ನಾವು ಹೆಚ್ಚು ಕಡಿಮೆ 15 ವರ್ಷದಿಂದಲೂ ಇಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ನೌಕರ ಬಂದವರು ಹೆಚ್ಚಿನದಾಗಿ ಬೇರೆಯವ್ರಿಗೆ ಅವಕಾಶ ಕೊಡದೇ ಹೊರಗಡೆಯವ್ರಿಗೆ ನಮ್ಮ ಇಲಾಖೆಯವರ ನೌಕರರೇ ಎಲ್ಲ ಹೆಚ್ಚಿನದಾಗಿ ರಿಸ್ಕ್ ತಗೊಂಡು ಅದಕ್ಕೆ ಈಗ ಹೆಚ್ಚಿನ ಧನ ಸಹಾಯ ಅವಶ್ಯಕತೆ ಇರುತ್ತೆ. ಸದ್ಭಕ್ತರೆಲ್ಲರೂ ಹೆಚ್ಚಿನ ಧನ ಸಹಾಯ ಮಾಡಿ ಶ್ರೀರಾಮ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕಳಕಳೆ ಮನವಿ. ಚಿಕ್ಕ ಹುಡುಗಿ ಇದ್ದಾಗಿಂದನೂ ನಾನು ಈ ದೇವಸ್ಥಾನಕ್ಕೆ ಬರ್ತಾನೆ ಇದ್ದೀನಿ. ಶಿರಾದಲ್ಲಿ ಇನ್ನೂ ಬೇರೆ ಬೇರೆ ಶ್ರೀರಾಮ ದೇವಸ್ಥಾನಗಳಿದೆ, ಆದರೆ ಇಷ್ಟೊಂದು ಅದ್ಭುತವಾಗಿ ನಡೀತಾ ಇರ್ತಕ್ಕಂಥ ದೇವಸ್ಥಾನ ಇದೊಂದೇ ನಾನು ನೋಡಿರೋ ಹಾಗೆ. ಪ್ರತಿ ವರ್ಷ ಇಲ್ಲಿ ಏನಪ್ಪ ಕಾರ್ಯಕ್ರಮ ಅಂದರೆ ಯುಗಾದಿ ಹಬ್ಬದಿಂದ ಹಿಡಿದು ನವರಾತ್ರಿ ಅಂದರೆ ಶ್ರೀರಾಮನವಮಿ ಬರೋ ತನಕ 9 ದಿನಗಳು ಕೂಡ 9 ರೀತಿಯ ಕಾರ್ಯಕ್ರಮಗಳು ನಡೀತೀಯ. ಭಜನಾ ಕಾರ್ಯಕ್ರಮಗಳಂತೆ, ಹರಿಕಥೆಗಳಂತೆ, ಬೇರೆ ಬೇರೆ ಕಾರ್ಯಕ್ರಮಗಳೊಂದಿಗೆ 9 ದಿನವೂ ಇಲ್ಲಿ ಕಾರ್ಯಕ್ರಮ ನಡೆದು ಅದ್ದೂರಿಯಾಗಿ ಶ್ರೀರಾಮನವಮಿಯನ್ನು ಆಚರಿಸಲಾಗುತ್ತೆ. ಸ್ಥಾನದಲ್ಲಿ 9 ದಿನದ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತವೆ ಮತ್ತು ಅಭಿಷೇಕ ಅಂತೆ ಮತ್ತು ಇನ್ನು ಇದಾದ ಪೂಜೆಗಳನ್ನು ಚೆನ್ನಾಗಿ ಹೋಮ ಎಲ್ಲ ಚೆನ್ನಾಗಿ ಮಾಡ್ತಾರೆ.